ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನೇ ಹುಷಾರಾಗಿಲ್ಲ. ನಾನು ಒಬ್ಳಿಗೆ ಅಲ್ಲ, ಪಾಪುಗೂ ಹುಷಾರಿಲ್ಲ, ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ. ವೆದರ್ ಸ್ವಲ್ಪ ಚೇಂಜ್ ಆಯ್ತಲ್ವ, ಹಾಗಾಗಿ 3 ಜನಕ್ಕೂ ಕೋಲ್ಡು, ಕೆಮ್ಮು, ಜ್ವರ. ನನಗೆ ಸ್ವಲ್ಪ ಜಾಸ್ತಿನೇ ಇದೆ. ಮುಖ ಎಲ್ಲ ನೋಡ್ತಾ ಇರ್ಬೋದು, ಊದ್ಕೊಂಡ್ಬಿಟ್ಟಿದೆ. ಓವರ್ ಹೀಟ್ ಕೂಡ ಆಗಿಬಿಟ್ಟಿದೆ ಫುಲ್ಲು. ಈ ವಿಡಿಯೋ ಎಂತಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ. ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಕೆಲ್ಸಕ್ಕೆ ಹೋಗೋ ಗಂಡಸು ಹುಷಾರು ತಪ್ಪಿದ್ರೆ ಸಾಲ ಜಾಸ್ತಿ ಆಗುತ್ತೆ. ಮನೆ ಕೆಲಸ ಮಾಡೋ ಹೆಂಗಸು ಹುಷಾರು ತಪ್ಪಿದ್ರೆ ಮನೇಲಿ ಕೆಲಸ ಜಾಸ್ತಿ ಆಗುತ್ತೆ. ಮನೆ ಮಕ್ಕಳು ಹುಷಾರು ತಪ್ಪಿದ್ರೆ ಅಪ್ಪ ಅಮ್ಮನ ಎದೆನೇ ನಿಂತೋಗ್ಬಿಡುತ್ತೆ. ಅಷ್ಟು ತಲೆ ಕೆಟ್ಟೋಗುತ್ತೆ. ಇನ್ನು ಹೋಲ್ಸೆಲ್ಲ ಹುಷಾರು ತಪ್ಪಿದ್ರೆ ಅಂತ ಕೇಳಬೇಕಾ? ಅದು ಯಾವ ರೇಂಜಿಗಿದೆ ಕತೆ ಅಂತ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ಮಾಡ್ತಾಯಿದ್ದೀನಿ. ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಾಯಿದೆ. ಸ್ವಲ್ಪ ಎಲ್ಲ ಹುಷಾರಾಗಿರಿ, ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಒಂದು ಸತಿ ಒಬ್ಬರು ಹುಷಾರು ತಪ್ಪಿದ್ರೆ ಫ್ಯಾಮಿಲಿ ಫುಲ್ ಹುಷಾರು ತಪ್ಪಿಡ್ತಾರೆ. ನೋಡ್ತಾ ಇರೋದು, ಕಣ್ಣು ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿದೆ. 3 ದಿವಸದಿಂದ ಮುಖ ಕೂಡ ನೋಡ್ಕೊಂಡಿಲ್ಲ ನಾನು, ನನಗೆ ಭಯ ಆಗಿ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಮೊನ್ನೆ ವಾಯ್ಸ್ ಇದ್ದಿದ್ದು ಫುಲ್ಲು ಹೋಗ್ಬಿಟ್ಟಿತ್ತು. ಪರವಾಗಿಲ್ಲ, ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದ ಮೇಲೆ ಕಮ್ಮಿ ಆಗಿದೆ ಎಲ್ಲ, ಪರವಾಗಿಲ್ಲ. ಆದರೂ ಹುಷಾರು ತಪ್ಪಿಟ್ರೆ ಎಲ್ಲೆಲ್ಲೋ ಆಲೋಚನೆಗಳು ಹೊರಟೋಗ್ಬಿಡುತ್ತೆ. ನೆಗೆಟಿವ್ ಥಾಟ್ಸ್ ಎಲ್ಲ ಅವಾಗೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೋ ಪಾಸಿಟಿವ್ ಆಗಿರ್ತೀವಿ, ಪಾಸಿಟಿವ್ ಆಗಿ ಮುಂದೆ ಹೋಗಬೇಕು ಅಂತ ಥಿಂಕ್ ಮಾಡಿಕೊಂಡು ಒಂಚೂರು ಹುಷಾರು ತಪ್ತಾ ಇಲ್ದಿರೋ ಯೋಚನೆಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಾಯಿತು, ಏನಾಯಿತು, ಏನು ಮಿಸ್ಟೇಕ್ ಮಾಡಿದ್ವಿ, ಏನು ತಿಂದ್ವಿ, ಯಾಕೆ ಹಿಂಗಾಯಿತು, ನನಗೆ ಯಾಕೆ ಈ ಥರ ಆಯಿತು, ನನ್ನ ಮಗಳಿಗೆ ಯಾಕೆ ಈ ಥರ ಆಯಿತು, ಅವಳೇನು ತಿಂದಿದ್ಲು ಅಂತೆಲ್ಲ. ಆ್ಯಕ್ಚುಲಿ ಈಗ ವೈರಲ್ ಫೀವರ್ ಇರೋದ್ರಿಂದ ಒಬ್ರಿಗೆ ಬಂತು ಅಂದರೆ ಸಾಕು, ಎಲ್ರಿಗೂ ಬರ್ತಾ ಇರುತ್ತದೆ ಒಬ್ಬರಿಂದ ಒಬ್ಬರಿಗೆ. ಏನೂ ಮಾಡೋಕ್ಕಾಗಲ್ಲ. ಮತ್ತು ಏನು ಸಮಾಚಾರ? ನೀವೆಲ್ಲ ಹೇಗಿದ್ದೀರಾ? ಎಲ್ಲ ಸೇಫಾಗಿರಿ. ನೋಡಿ, 2 ದಿನ 3 ದಿನ ಹುಷಾರು ತಪ್ಪಿರೋದಕ್ಕೆ ಫುಲ್ ಪಾತ್ರೆ ಎಲ್ಲ ಹಂಗೆ ಇದ್ದಾವೆ. ಆ್ಯಂಡ್ ಇದು ಅಡುಗೆ ಮನೆ ಎಲ್ಲ ಹಂಗೆ ಇದೆ. ಇದು ಪಾತ್ರೆ ಜೋಡಿಸ್ಬೇಕಾಗಿರೋದು, ಅದು ಹಂಗೆ ಇದೆ. ಇವೆಲ್ಲ ಅಂಟ್ಕೊಂಡಿರೋದೆ. ಅರ್ಧ ಮಾಡೋದು. ಇದು ಬಟ್ಟೆಗಳ ರಾಶಿ, 3 ದಿನದ್ದು 2 ಸಲ ಹಾಕಿದ್ದೆ. ಫುಲ್ ಬಟ್ಟೆ ಎಲ್ಲ ತುಂಬೋಗಿದ್ದಾವೆ. ಸೊ ಎಲ್ಲ ಹಂಗೆ ಅರ್ಧ ಹಾಕಿ. ಇದು ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟು ವಿಡಿಯೋ ಮಾಡೋ ಅಂಥ ಒಂದು ಸ್ಟ್ಯಾಂಡು. ಸೊ ಇಲ್ಲೂ ಕೂಡ ಅಷ್ಟೇ. ಏನಾಗಿದೆ ಅಂತಂದರೆ, ನನ್ನ ಮಗಳಿರೋದ್ರಿಂದ ಎಲ್ಲಿ ಏನಾದರೂ ಒಂದು ಹಾಕಿದ್ರೆ ಎಲ್ಲ ತೆಗೆದು ಮೂಗಿಗೆ ಬಾಯಿಗೆ ಹಾಕ್ಕೊತಾಳೆ ಅಂತ ಭಯಕ್ಕೆ ವಿಕ್ಸು ಅದು ಇದು ಎಲ್ಲ ಎತ್ತಿಟ್ಬಿಟ್ಟಿದ್ನ. ಸೊ ಅದನ್ನು ಹುಡ್ಕೋ ಅಷ್ಟರಲ್ಲಿ ಬರೋದೆಲ್ಲ. ಏನಪ್ಪ? ಥ್ಯಾಂಕ್ ಯು. ಸ್ಟವ್ ಎಲ್ಲ ಸ್ವಲ್ಪ ಲೈಟಾಗಿ ಗಲೀಜಾಗಿದೆ. ಫಸ್ಟಿಗೆ ಬಿಸಿನೀರು ಇಡ್ತಾಯಿದ್ದೀನಿ. ಬಿಸಿ ನೀರು ಕುಡಿದ್ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿಗೆ ಕಲಸಿ ಇಟ್ಟಿದ್ದೀನಿ ನನ್ನ ಮಗಳಿಗೆ. ಸೊ ನನಗೆ ರವೆ ದೋಸೆ ಮಾಡೋದಕ್ಕೆ ಈಗ ರವೆನ ನೆನೆಸ್ಬೇಕು. ರವೆ ರೊಟ್ಟಿಗೆ ಕಲಸಿಟ್ಟಿದ್ದೀನಿ ನೆನಿಲಿ ಅಂತ. ಮೀಡಿಯಮ್ ರವೆನ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕಡೆ ರವೆ ರೊಟ್ಟಿ ಮಾಡಬೇಕು, ಇನ್ನೊಂದು ಕಡೆ ಚಪಾತಿ. ಈಗ ಚಪಾತಿಗೆ ಒಸ್ಕೊತೀನಿ. ಆಗಲೇ ನೋಡಿದ್ರಲ್ಲ ಎಷ್ಟು ನೀರಿತ್ತು, ಇದು ಫುಲ್ಲು ನೀರೆಲ್ಲ ಖಾಲಿಯಾಗಿ ಫುಲ್ ಹೀರ್ಕೊಂಬಿಟ್ಟಿದೆ. ಈಗ ನಿಮ್ಗೊಂದು 2 ಸತಿ ಕಲಿಸ್ಕೊಂಡು ರೊಟ್ಟಿ ಬಳಿಯೋಕ್ಕೆ ರೆಡಿ ಆಗುತ್ತೆ ಕಲಿಸ್ಕೊಂಡ್ರೆ.
ದರ್ಶನ ಪಾಪ ರಚ್ಚು ಹೆಂಚು ಕೂಡ ಸರಿಯಾಗಿ ಕಾದಿದೆ. ಇಷ್ಟೇ ನಮ್ಮದು ರೊಟ್ಟಿ. ಅಕ್ಕಿ ರೊಟ್ಟಿ ಆದ್ರೂ ಇದೇ ಥರನೇ ಸೇಮ್ ಟು ಸೇಮ್. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು, ಫುಲ್ ರೆಡಿಯಾಗಿರುತ್ತೆ. ಅದಕ್ಕೇನು ಎಣ್ಣೆನೇ ಹಾಕಬೇಕು ಅಂತಲೂ ಇಲ್ಲ. ಏನಪ್ಪ ಬೇಕು ಮಗನೇ? ಬಾಟ್ಲಲ್ಲಿ ಐತಲ್ಲ ಕುಡಿಯೋಗಪ್ಪ. ಇಲ್ವಾ ಅಲ್ಲಿ? ಬಾಟಲ್ ತಗೊಂಬ ಕೊಡ್ತೀನಿ. ತಗೊಂಬೋಗು ಜಾಣ. 1 ಮಿನಿಟ್ ಆಯಿತು, 1.5 ಮಿನಿಟ್ಸು. ಒಂದು ರೊಟ್ಟಿ ರೆಡಿ ಆಯಿತು, ಇನ್ನೊಂದು ರೆಡಿ ಮಾಡ್ತಾ ಇದ್ದೀನಿ. ಸೊ ಆಗಿದ ತಕ್ಷಣ ನನ್ನ ಮಗಳಿಗೆ ತಿನ್ನಿಸ್ಬೇಕು. ಇದು ಸಾಂಬಾರು, ಚಟ್ನಿ ಅವೆಲ್ಲ ಏನೂ ಮಾಡಿಲ್ಲ, ಪಲ್ಯ ಎಲ್ಲ. ಸಾಂಬಾರಲ್ಲೇ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಮಾಡ್ಕೊಂಡು ತಿಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ವೆದರ್ ನೋಡಿದ್ರೆ ಹೆಂಗಿದೆ ಅಂದರೆ ಒಂಚೂರು ಬಿಸಿಲಿಲ್ಲ, ಮಳೆ ಈಗಲೋ ಆಗಲೋ ಬರೋಂಗಿದೆ. ಕೆಲಸ ಏನು ಮಾಡೋದು ಏನು ಕತೆನ ಸ್ಟಾರ್ಟ್ ಮಾಡಿದ್ದೀನಿ, ಮುಗಿಸ್ಬೇಕು. ಮೋಡ ಅಂತೂ ಹಿಂಗಾಗಿದೆ. ಟ್ಯಾಬ್ಲೆಟ್ಸು ತಗೋಬೇಕು, ಇನ್ನು 3 ಟೈಮ್ ತೊಗೋಬೇಕು. ಈಗ ಒಂದು ಸತಿ ತೊಗೊಂಡ್ರೆ 2 ಟೈಮ್ ಇರುತ್ತೆ. ನೋಡಿ ಹೆಂಗೆ ಟಾರ್ಚರ್ ಕೊಡ್ತಾಳೆ ನೋಡಿ. ಅಮ್ಮೆ 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 ಅಂತ ನೋಡಿ ನೋಡಿ ಎಲ್ಲ ನೋಡಿ. ಯಾಕೆ ಹಂಗೆ ಸ್ಟಕ್ ಆದದ್ದು? ಹಾಯ್ ಮಾಡು, ಹಾಯ್. ಬಾಯಿ ಮುಚ್ಚು, ಬಾಯಿ ಮುಚ್ಚು. ಹೆಂಗಿದೆ ನೋಡು ವಡ್ಡಿ ಥರ. ನೋಡಿ ಸ್ನಾನ ಮಾಡಿಸ್ತೀನಿ. ಏನಾಯಿತು ಅಂದರೆ ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ನೀರು ಹಾಕ್ಕೊಂಡು ಟ್ಯಾಬ್ಲೆಟ್ ಹಾಕೋದಾದ್ರೆ ಪ್ರತಿ ಸಲ. ಈ ಸಲ ಒಂದೇ ಕೈಯಲ್ಲಿ ಟ್ಯಾಬ್ಲೆಟ್ ತೆಗೆದು ಹಿಂಗೆ ಹಾಕ್ಕೊಳಕ್ಕೆ ಹೋಗ್ಬಿಟ್ಟು ಫಸ್ಟ್ ಟ್ಯಾಬ್ಲೆಟ್ ಇಟ್ಕೊಂಡ್ಬಿಟ್ನಾ, ಯಪ್ಪ ಮೈಯೆಲ್ಲ ಕಹಿ ಆಗಿಬಿಟ್ಟೈತೆ. ಸಕ್ಕರೆ ಹಾಕ್ಕೊಂಡೆ, ಹಂಗೂ ಕೂಡ ಸಮಾಧಾನ ಆಗ್ತಾಯಿಲ್ಲ. ಸೊ ಅದಕ್ಕೇ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಬಿಡೋದೆ ಫೈನಲ್ಲಿ. ಅನ್ಕೊತಾ ಇರ್ತೀರ ಅವಾಗಿಂದು ಸ್ಟಾರ್ಟ್ ಮಾಡ್ತೀನಿ ಅಂತ ಇನ್ನೂ ಏನೂ ಮಾಡಿಲ್ಲ ಅಂತ. ನಂದು ಟಿಫನ್ ಆಯಿತು, ಪಾಪಂಗೂ ತಿನ್ನಿಸಿದ್ದಾಯಿತು. ಸೊ ಟೀ ಒಂದು ಕುಡಿದ್ಬಿಟ್ಟು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿಬಿಡೋದೆ. ಈ ವೆದರ್ಗೂ ಸ್ವಲ್ಪ ಟೀ ಇದ್ದರೆ ಕೆಲಸ ಮಾಡೋಕ್ಕೆ ಒಂಥರ ಜೋಶು, ಎನರ್ಜಿ ಬರುತ್ತೆ ನನ್ನ ಪ್ರಕಾರ. ಬೇರೆಯವ್ರ ಪ್ರಕಾರ ನನಗೆ ಗೊತ್ತಿಲ್ಲ. ಸೊ ಹಂಗೆ ಕಾಫಿ ಮಾಡ್ತಾಯಿದ್ದೀನಿ, ಟೀ.
ಟೀ ಜಾಸ್ತಿ ಮಾಡೋದು ಬೇಡ, ಬಿಟ್ಬಿಡೋಣ ಅಂದ್ಬಿಟ್ಟು ಒಂದು 20 ಡೇಸ್ ಆ ಥರ ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೆ, ಸಾಹಸ ಮಾಡಿಬಿಟ್ಟು. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಅದಕ್ಕೆ ಚಿಕ್ಕ ಚಿಕ್ಕ ಪ್ಯಾಕೆಟ್ ತರ್ತಾಯಿದ್ದೀನಿ. ಖಾಲಿ ಆದರೆ ಇನ್ಮೇಲೆ ತರೋದೇ ಬೇಡ ಅಂತ ಅಂದ್ಕೊಂಡು, ಆದರೆ ಅದು ಹಂಗೆ ಆಗ್ತಾನೇ ಇಲ್ಲ. ಯಾಕಂದರೆ ಅದು ಖಾಲಿ ಆದಮೇಲೆ ಮತ್ತೆ ಇನ್ನೊಂದು ಪ್ಯಾಕೆಟ್ ತರ್ತಾಯಿದ್ದೀನಿ ಹೊರತು ಟೀ ಕುಡಿಯೋದು ಕಮ್ಮಿ ಮಾಡ್ದಲ್ಲ. ದಿನಕ್ಕೆ 1 ಟೈಮ್ ಆದರೂ ಕುಡಿದ್ರೆ ಒಂಥರ ಸಮಾಧಾನ ಥರ ಫೀಲು. ಯಾರ್ಯಾರಿದ್ದೀರಾ ಟೀ ಲವರ್ಸ್ ಎಲ್ಲರಿಗೂ ನೋಡ್ಕೊಳ್ಳಿ. ಸಕ್ಕರೆ ಹಾಕಿದ್ದೀನಿ ಇವಾಗ ತಾನೇ. 1-2 ಗ್ಲಾಸ್ ಆದರೆ ಸಾಕು, 2 ಟೈಮ್ಗೆ ಆಗೋ ಥರ ಅಂತ. ಆಫ್ ಮಾಡ್ದಪ್ಪ, ಆಫ್ ಮಾಡ್ದ. ಅಚ್ಯುತಂ ಕೇಶವಂ ರಾಮ ನಾರಾಯಣ ಹೇಳ್ತಾ ಇದೆಯಾ? ಅಂತೂ ಒಂದು ಕೆಲಸ ಅಂತೂ ಮುಗಿಸ್ದೆ. ನೆಕ್ಸ್ಟು ಪಾತ್ರೆ ಜೋಡಿಸ್ಬೇಕು, ಸ್ವಲ್ಪ ನೀರು ಸರ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟು ಸ್ನಾನ ಮಾಡಿಸ್ಬೇಕು, ಪಾಪಂಗೆ ಬಟ್ಟೆ ಮಡಿಸಿ ಎತ್ತಿಡಬೇಕು. ಇದು ನನ್ನ ಮಗಳು ಹಾಲು ಬಾಟ್ಲು. ಹಾಲೇನು ಇದ್ರಲ್ಲಿ ಕೊಡಲ್ಲ, ಬಿಸಿನೀರು ಕೊಡ್ತೀನಿ ಅಷ್ಟೇ. ನೀರು ಕುಡಿಬೇಕು ಅಂತ ಅಂದಾಗ ಎಷ್ಟೇ ಕುದಿಸಿ ತೊಳೆದು ನೀಟಾಗಿ ಏನೇ ಮಾಡಿ ಕೊಟ್ಟರು ಕೂಡ ಅಲ್ಲಿ ಇಲ್ಲಿ ಬಾಯಿಗೆ ಇಟ್ಕೋತಾ ಇರ್ತಾಳೆ, ಹುಷಾರು ತಪ್ತಾ ಇರ್ತಾಳೆ. ನೋಡಿ 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 ಸಾಕಾಗೋಗುತ್ತತ್ತೆಗೆ. ಪಾತ್ರೆ ತೊಳೆದು ಮುಗಿಸೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು. ಸೊ ಅದಕ್ಕೆ ನನ್ನ ಮಗಳಿಗೊಂದು ನನಗೆರಡು ಅಂತ ಚಪಾತಿ ವಸ್ತೆ ಸುಟ್ಕೊಂಡು ಆಮೇಲೆ ಅವಳಿಗೆ ತಿನ್ನಿಸಿ ಮಲಗಿಸಿ ನೆಕ್ಸ್ಟ್ ಕೆಲಸ ಸ್ಟಾರ್ಟು. ಸೊ ಅಲ್ಲಿವರೆಗೂ ಪಾಸ್ ಕೆಲಸ. ಕಾಡಪ್ಪ ಯಾರು ಹಲಾಸ್ಕೋ. 4 ಗಂಟೆ ಟೈಮು. ಇವಳು ತಿನ್ನಿಸಿ ಸ್ನಾನ ಮಾಡಿಸೋಷ್ಟರಲ್ಲಿ, ಇನ್ನು ಮಲಗಿಸೋಷ್ಟರಲ್ಲಿ 5 ಗಂಟೆ. ಮತ್ತೆ ಕೆಲಸ ಸ್ಟಾರ್ಟು. 1-2 ಅವರ್ ಮತ್ತೆ ಎದ್ದೇಳ್ತಾಳೆ. ದಿನ ಇದೆ ಕೆಲಸ. ನಾಲ್ಕೂವರೆ ಆಯಿತು ನನ್ನ ಮಗಳನ್ನ ಮಲಗಿಸೋಷ್ಟರಲ್ಲಿ. ಈಗ ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡಬೇಕು. ಅನ್ಕೊತಾ ಇರ್ಬೋದು ಎಲ್ಲದಕ್ಕೂ ಮುಂಚೆ ಬಟ್ಟೆ ಹಾಕಿ ಮಾಡಿಸ್ತಾ ಇದ್ದೀನಿ ಅಂತ. ಯಾಕಂತಂದರೆ ಒಂದು ಕಡೆಯಿಂದ ಮಡ್ಸ್ಕೊಂಬಂದರೆ ನನ್ನ ಕಡೆಯಿಂದ ಅಂಟ್ಕೊಂಬರ್ತಾಳೆ ನನ್ನ ಮಗಳು. ಅದಕ್ಕೆ ಅವ್ಳು ಮಲಗಿದ್ದಾಗ ಫಸ್ಟ್ ಮಾಡೋ ಕೆಲಸನೇ ಬಟ್ಟೆ ಮಡಿಸಿರ್ತೀವಿ. ಅದಾದಮೇಲೆ ಬೇರೆ ಕೆಲಸಕ್ಕೆ ಕೈ ಹಾಕ್ತೀನಿ. ಬೇರೆ ಕೆಲಸ ಅಟ್ಲೀಸ್ಟ್ ಆಫ್ ಆದರೂ ಆಮೇಲೆ ಮಾಡ್ಕೊಬೋದು. ಇದು ಒಂದು ಸತಿ ಮಡಿಸಿಟ್ಟು ಎಲ್ಲ ಅಂಡ್ಬಿಟ್ರೆ ಮಡ್ಚಿದ್ದು ವೇಸ್ಟ್, ಅಷ್ಟೊತ್ತು ಟೈಮು ವೇಸ್ಟು. ಅದಕ್ಕೆ ಅವ್ಳು ಮಲಗಿದಾಗ ಫಸ್ಟು ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನೆಲ್ಲ ಒರೆಸೋದು ಅದು ಇದು ಎಲ್ಲದೂ ಮಾಡ್ಕೋಬೋದು. ಇದು ಎಲ್ಲ ಮನೆ ಹೆಣ್ಮಕ್ಳು ಕಾಮನ್ ಕೆಲಸ, ಮಾಡಲೇಬೇಕಾದ ಕೆಲಸಗಳಲ್ಲಿ ಇದೆಲ್ಲ ಒಂದು. ಅಂತೂ ಬಟ್ಟೆಗಳಂತೂ ಮಡಚಿದ್ದಾಯಿತು. ಸೊ ಅವಳು ಎದ್ದಾಳೆ ಅಷ್ಟರಲ್ಲಿ ನೆಕ್ಸ್ಟ್ ಕೆಲಸ ಬಟ್ಟೆ ಎಲ್ಲ ಆಮೇಲೆ ಅವಳು ಎದ್ಮೇಲೆ ಜೋಡಿಸ್ಕೊಬೇಕು. ಮಲಗಿದಾಳಲ್ವಾ, ಆಗಲ್ಲ. ಅಲ್ಲೊಳಗಡೆ ಬೀರು ಸೌಂಡಾದರೆ ಎದ್ಬಿಡ್ತಾಳೆ. ನೆಲ ಒರೆಸೋವಾಗ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ನೆಲ ಒರೆಸ್ಬೇಕು ಅಂತಾರೆ. ಸೊ ಅದು ಇವಾಗಿಂದ ಅಂತಲ್ಲ, ನಾನು ಮದುವೆಗಿಂತ ಮುಂಚೆಯಿಂದನೂ ಹಾಗೆ ಮಾಡ್ತಿರೋದು. ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಅಂತಾರೆ.
ಸೊ ಇಲ್ಲ ಅಂತಂದರೆ ಗೋವಿಂದ ಗಂಜಲ ಇದ್ದರೆ ಗಂಜಲ ಹಾಕ್ಬಿಟ್ಟು ಮಾಡ್ತಾರೆ. ನಮ್ಮನೇಲಿ ಗಂಜಲ ತುಂಬ ಹಳೇದಾಗ್ಬಿಟ್ಟಿತ್ತು, ಹಾಗಾಗಿ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊತಿದ್ದೀನಿ. ಕೆಲವೊಂದು ಟೈಮು ಡೆಟಾಯಿಲ್ ಇದ್ದರೆ ಡೆಟಾಯಿಲು ಅಥವಾ ಪೆನಾಯಿಲ್ ಇದ್ದರೆ ಪೆನಾಯಿಲು ಅದನ್ನು ಕೂಡ ಯೂಸ್ ಮಾಡ್ತೀನಿ. ಒಂದು ವಾರಕ್ಕೆ ಒಂದಿನ ಆದ್ರೂ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ನೆಲ ಒರೆಸ್ತೀನಿ. ಸೊ ಅದೊಂಥರ ಅಭ್ಯಾಸ. ಈಗಂತೂ ಕೆಲಸ ಅಂತೂ ಎಲ್ಲ ಆಯಿತು. ಇವಾಗ ಹಿಂಗಿದೆ, ನನ್ನ ಮಗಳು ಮಲಗಿರೋದ್ರಿಂದ ಬಟ್ಟೆಲ್ಲ ಜೋಡಿಸ್ಬೇಕು. ನೆಲೆಲ್ಲ ಒರೆಸಿದ್ದೀನಿ, ಆರ್ಕೊಂಡಿದೆ. ಇಲ್ಲೂ ಎಲ್ಲ ಎತ್ತಿದ್ದೀನಿ ಆಲ್ಮೋಸ್ಟು. ರೂಮು ಕೂಡ ಕ್ಲೀನ್ ಆಯಿತು. ಅವಳು ಎದ್ಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿರ್ತಾಳೆ ಅಂತ. ಇಲ್ಲಿರೋ 2 ಬುಟ್ಟಿಲಿರೋ ಆಟ ಸಾಮಾನೆಲ್ಲ ಕೆಳಗಡೆ ಬಿದ್ದಿರುತ್ತೆ. ಫುಲ್ಲು ಅವಳದು ಆಟ ಸಾಮಾನು 2 ಬುಟ್ಟಿ. ಅಪ್ಪ ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಸುಸ್ತು ಅರ್ಜೆಂಟಾಗಿ ಒಂದು ಗ್ಲಾಸು ನೀರು ಇಟ್ಕೊಂಡು ಕುಡಿದ್ಬಿಟ್ರೆ ಸಮಾಧಾನ. ತಣ್ಣೀರು ಕುಡಿಯೋಂಗಿಲ್ಲ, ಬಿಸಿನೀರು ಕುಡಿಬೇಕು. ಮತ್ತೆ ಎಲ್ಲಿ ಕೋಲ್ಡ್ ಬಂದ್ಬಿಡುತ್ತೋ ಅಂತ ಭಯ. ತುಂಬ ಬಾಯಾರಿಕೆ ಆದಾಗ ಎತ್ಕೊಂಡು ಕುಡಿಬೇಕು. ಅವೆಲ್ಲ ಏನೂ ಬರಲ್ಲ. ಕಚ್ಕೊಂಡು ಗ್ಲಾಸ್ನ ನೀಟಾಗಿ ಕುಡಿದ್ರೇ ಸಮಾಧಾನ ಥರ ಫೀಲು. ಬಿಸಿ ನೀರಿಗೂ ಹುಷಾರಿಲ್ಲ ಅಂತ ತಲೆಗೆ ನೀರೇ ಹಾಕಿರಲಿಲ್ಲ. ಈಗ ತಲೆ ಆರಿಸ್ಲಿಲ್ಲ ಅಂದರೆ ಇರೋದು ನನಗೆ ಹಬ್ಬ ತಲೆನೋವಿಗೆ. ಈಗ ಒಂಚೂರು ಪೂಜೆ ಮಾಡಿಬಿಟ್ರೆ ಮನಸ್ಸಿಗೆ ಸಮಾಧಾನ. ಯಾವ ಥರ ಫೀಲು ಅಂದರೆ ಒಂದು ಸಾಂಗ್ ಇದೆಯಲ್ಲ, ಕಾರ್ ಮೋಡ ಸರಿದು ಬೆಳಕು ಸುರಿದ ಮೇಲೋದೇನೋ ಬರುತ್ತಲ್ಲಪ್ಪ, ಸಾಂಗ್ ಆಡೋಕ್ಕೂ ಬರಲ್ಲ. ಆ ಥರ ಆಯಿತು. ಹುಷಾರಿಲ್ದಿದ್ದು ಒಂಥರ ಕಾರ್ ಮೋಡ ಸರಿದಂಗೆ ಆಗಿಬಿಟ್ಟಿತ್ತು. ಈಗೆಲ್ಲ ಸರ್ದಿದೆ, ಆದರೂ ಮುಂಚೆ ಇದ್ದ ಬೆಳಕಿಲ್ಲ ಅನ್ನೋ ಥರ ಏನಿಲ್ಲ. ಅದೇ ಜೋಶ್ ಮತ್ತೆ ರಿಟರ್ನ್ ಬಂದಿದೆ. ಪೂಜೆ ಮಾಡೋಣ ಬೇಗ. ನನ್ನ ಮಗಳಿನ್ನ ಎದ್ದಿಲ್ಲ, ಅವಳು ಎದ್ದಾಳೆ ಅಷ್ಟರಲ್ಲಿ ನಾನು ಪೂಜೆ ಮಾಡಿ ಮುಗಿಸ್ಬೇಕು. ಪೂಜೆಗೆ ಹೂವು ತಂದಿಲ್ಲ, ಹಾಗಾಗಿ ತುಳಸಿ ಪತ್ರೆ ಕಿತ್ಕೊಂಬಂದೆ. ಇಟ್ಟಿದ್ದೆ ಆವಾಗಲೇ. ಇಲ್ಲೇ ಮನೆ ಹಿಂದೆಗಡೆ ಸ್ವಲ್ಪ ಹೂಗಳು ಗಿಡ ಹಾಕಿದ್ದೆ. ಸೊ ಹಂಗಾಗಿ ಸದ್ಯಕ್ಕೆ ಇದಿಷ್ಟೇ ಹೂವು ಇರೋದು. ಇದನ್ನೇ ಈಗ ದೇವರಿಗೆ ಪೂಜೆ ಮಾಡಬೇಕು. ಹೂವುಗಳನ್ನ ಇಟ್ಬಿಟ್ಟು ಪಟ ಅಂತ ಸ್ವಲ್ಪ ದೇವ್ರ ಮನೆಯೆಲ್ಲ ಒರೆಸ್ತೀನಿ. ಅಂತೂ ಇಂತೂ ಪೂಜೆ ಎಲ್ಲ ಮುಗೀತು, ಕೆಲಸ ಮುಗೀತು. ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ಸಾಂಬಾರಿದೆ, ನೋಡಬೇಕು ಬೇರೆ ಏನು ಬೇಕು ಕೇಳಿ ಮಾಡಬೇಕು. ಸದ್ಯ ನನ್ನ ಮಗಳು ಇಷ್ಟೆಲ್ಲ ಮಾಡೋ ಗಂಟ ನಿದ್ದೆ ಮಾಡ್ತಿದ್ದಾಳೆ. ಆಗಲೂ ಎದ್ದೇಳ್ತಾಳೆ. ಆಗಲೇ ಒಂದು 1/2 ಅವರಿಂದ ಎದ್ದಿದ್ಲು. ನಾನೇ ಹಂಗೆ ತಟ್ಟಿ ಮಲಗಿಸಿ ಬಂದೆ. ಸೊ ಹಂಗಾಗಿ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಯ್ತು. ಇಲ್ಲ ಅಂತಂದರೆ ಎಲ್ಲ ಅರ್ಧ ಕೆಲಸ ಅಲ್ಲಲ್ಲೇ ಆಗ್ಬಿಡ್ತಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತು ಸಂಜೆ ಆಗ್ತಿದ್ದಂಗೆ ಯಾಕೋ ವಾಯ್ಸ್ ಚೇಂಜ್ ಆಗೋ ಥರ ಕಾಣಿಸ್ತಾ ಇದೆ. ನೋಡಬೇಕು, ಟ್ಯಾಬ್ಲೆಟ್ ಇದೆ, ಇನ್ನು 1-2 ಟೈಮ್ಸ್ಗೆ ತೊಗೊಬೇಕು.
ಮಳೆ ಕೂಡ ಲೈಟಾಗಿ ಬಂದು ಹೋಯಿತು. ಸೆಕೆ ಮಾತ್ರ ಆಗ್ತಾನೆ ಇದೆ. ಎಷ್ಟೇ ಮಳೆ ಬರಲಿ, ಕೋಲ್ಡ್ ಆಗಿರಲಿ, ಸೆಕೆ ಮಾತ್ರ ಕಮ್ಮಿನೇ ಆಗ್ತಾಯಿಲ್ಲ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಇದೇ ಒರಿಜಿನಲ್ ಫೇಸ್ ವಿತೌಟ್ ಮೇಕಪ್. ಒಂದು ಕ್ರೀಮ್ ಕೂಡ ಹಚ್ಚಿಲ್ಲ. ಸ್ನಾನ ಮಾಡಿದೆ, ಫಸ್ಟ್ ಪೂಜೆ ಮುಗಿಸೋಣ ಅಂತ ಮುಗಿಸಿದ್ದೀನಿ ಅಷ್ಟೇ. ತಲೆ ಆರಿಸ್ಕೋಬೇಕು. ತಲೆ ಆರಿಸಿಲ್ಲ ಅಂತಂದರೆ ತಲೆನೋವು ಫಿಕ್ಸ್. ಸಿಂಪಲ್ಲಾಗಿ ಪೂಜೆ ಮುಗಿಸ್ದೆ. ಇರೋ ಎರಡೆರಡು ಹೂವನ್ನ ಇಟ್ಟು ತುಳಸಿ ಇಟ್ಟು ಅದು ಎಣ್ಣೆ ಗಟ್ಟಿಯಾಗಿಬಿಟ್ಟಿದೆ. ಆ ಕಡೆ ದೀಪ ಹಂಗೆ ಅರ್ಧ ಬರ್ಧ ಉರಿದಿದೆ. ದೇವ್ರ ಸಾಮಾನು ನೆಕ್ಸ್ಟ್ ವೀಕ್ ಎಲ್ಲ ತೊಳಿಬೇಕು. ಇವಾಗ ಟೈಮು 7 ಗಂಟೆ ಆಯಿತು. ನಮ್ಮ ಮನೆಯವರು ಇವತ್ತು ಸ್ವಲ್ಪ ಬೇಗ ಬಂದಿದ್ದಾರೆ. ನೋಡಬೇಕು, ಯಾವುದಾದ್ರು ಒಂದು ಒಳ್ಳೆ ಮೂವಿ ಹಾಕ್ಕೊಂಡು ನೋಡಿ ಮೈಂಡ್ ಸ್ವಲ್ಪ ಫ್ರೆಶ್ ಮಾಡ್ಕೊಬೇಕು. ಅಡುಗೆ ಏನಿದೆ ಆಗುತ್ತಾ ಏನು ನೋಡಿಬಿಟ್ಟು ಅದೇ ಓಕೆ ಅಂದರೆ ಅದರಲ್ಲೇ ಮುಗಿಸ್ಬಿಡ್ತೀನಿ. ಅದೊಂಥರ ಖುಷಿ. ಇಲ್ಲ ಅಂದರೆ ಬೆಳಗಿಂದ ಕೆಲಸ ಮಾಡಿ ಟಯರ್ಡಾಗಿರೋದಕ್ಕೂ ಬಿಟ್ಟರೆ ಸಾಕು, ನಿದ್ದೆ ಬರೋ ಥರ ಫೀಲ್ ಆಗ್ತಾಯಿದೆ. ಬೆಳಗಿಗೂ ಇವಾಗ ಸ್ವಲ್ಪ ಪರವಾಗಿಲ್ಲ, ಊತ ಎಲ್ಲ ಇಳ್ದಿದೆ ಫೇಸಲ್ಲಿ ಅನ್ಕೋತಾ ಇದ್ದೀನಿ. ವಾಯ್ಸು ಕ್ಲಿಯರ್ ಆಗಿದ್ದೆ ಅಂತ ಅನಿಸುತ್ತೆ. ನಾಳೆ ಒಂದು ದಿವಸ ಟ್ಯಾಬ್ಲೆಟ್ ತೊಗೊಂಬಿಟ್ರೆ ಸಾಕಾಗೋಗ್ಬಿಡುತ್ತೆ. ಅಲ್ಲಿ ಫುಲ್ ಕತ್ಲೆ ಆಗ್ತಾಯಿದೆ ಹಿಂದೆಗಡೆ. ಆವಾಗಲೇ ಮಳೆ ಎಲ್ಲ ಬರ್ತಾಯಿತ್ತು. ಇದಾಗಿತ್ತು ನನ್ನ ಈ ದಿನದ ರಿಫ್ರೆಶಿಂಗ್ ಡೇ. ರಿಫ್ರೆಶ್ ಆಗೋದು, ಮನೆ ಫುಲ್ ಕ್ಲೀನ್ ಮಾಡೋದು, ಪೂಜೆ ಮಾಡೋದು, ಅದೇ ಒಂಥರ. ಅದೇ ಇವತ್ತಿನ ವ್ಲಾಗಿನ ವಿಶೇಷ. ಹುಷಾರಿಲ್ಲ ಅಂದರೆ ನಿಮ್ಮ ಮನೆಗಳಲ್ಲೂ ಹಿಂಗೆ ಅನಿಸುತ್ತಲ್ಲ. ಮನೇಲಿ ಯಾರಾದರೂ ಒಬ್ರು ಹೆಲ್ಪ್ ಮಾಡೋದಕ್ಕಿದ್ರೆ ಏನೋ ಆ ಥರ ಇರಲ್ಲ. ಅಟ್ಲೀಸ್ಟ್ ಒಬ್ರಿಗಾದ್ರೂ ಹುಷಾರಿಲ್ಲ ಅಂತಂದಾಗ ಇನ್ನೊಬ್ರು ಎಲ್ಲ ಕೆಲಸ ಮಾಡ್ಕೊತಾರೆ. ಹಾಗೂ ಪಾಪ ನಮ್ಮ ಮನೆಯವರು ಹುಷಾರಿಲ್ಲ ಅಂತಂದಾಗ ಅನ್ನಕ್ಕಿಟ್ಟಿದ್ದು ಮತ್ತು ಬಿಸಿನೀರೆಲ್ಲ ಕಾಯಿಸಿ ಅವೆಲ್ಲ ಕೊಟ್ಟರು. ಅವ್ರಿಗೂ ಹುಷಾರಿರಲಿಲ್ಲ. ಅದರಲ್ಲೂ ಅವ್ರು ನಮ್ಮನ್ನು ನೋಡ್ಕೊಳ್ಳೋದು, ನಾವು ಅವ್ರನ್ನ ನೋಡ್ಕೊಳ್ಳೋದು, ಹಿಂಗೆ ಆಯಿತು. ಸೊ ಹಂಗೂ ಹಿಂಗೂ ರಿಕವರಿ ಆದ್ವಿ. ವರ್ಷಕ್ಕೆ ಒಂದು ಸತಿ ಆದರೂ ಬರಬೇಕಂತೆ. ಜ್ವರ, ಕೆಮ್ಮು, ನೆಗಡಿ ಎಲ್ಲ ಬಂದಿದೆ ಈ ವರ್ಷದ್ದು. ನೋಡಬೇಕು ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಪದೇ ಪದೇ ಬರ್ದಲ್ಲೇ ಹೋದರೆ ಸಾಕು. ಸಿಗೋಣ ಮತ್ತೆ ಇನ್ನೊಂದಿನ ನೆಕ್ಸ್ಟ್ ವ್ಲಾಗಲ್ಲಿ. ನಿಮಗೆ ನನ್ನ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫು ಇಷ್ಟ ಆಯಿತು. ಇಷ್ಟ ಆಗಿರಲ್ಲ ಅನ್ಕೋತೀನಿ. ಮೇ ಬಿ ಯಾರಿಗೂ ಇಷ್ಟ ಆಗಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ. ಆ ಥರ ಲೈಫ್ ಸ್ಟೈಲ್ ಯಾರು ಇಷ್ಟಪಡಲ್ಲ, ಎಲ್ಲ ಹೈಫೈ ಆಗಿರೋಕ್ಕೆ ಇಷ್ಟಪಡ್ತಾರೆ. ಸೊ ಇದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ವ್ಲಾಗು, ನನ್ನ ದಿನಚರಿ ಇವತ್ತಿಂದು. ಸೊ ನಿಮಗೆ ಇದು ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನು ಅನ್ನಿಸ್ತು ನಿಮಗೆ ಪ್ರಾಮಾಣಿಕವಾಗಿ ನನ್ನ ಈ ನ್ಯಾಚುರಲ್ ಡೇ ಹೇಗನ್ನಿಸ್ತು ಅಂತ ತಿಳಿಸಿ. ಮತ್ತು ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಿಲ್ಲ ಅಂತಂದರೆ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ನೋಡೋವಂಥವ್ರಿದ್ದರೆ, ವ್ಲಾಗ್ಸ್ ಇಷ್ಟಪಡೋವಂಥವ್ರಿದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೂಡ ಇರುತ್ತೆ, ಅದನ್ನು ಕೂಡ ಮಾಡ್ತೀನಿ. ಸ್ವಲ್ಪ ಟೈಮ್ ಮಾಡಿಕೊಂಡು ಮಾಡಬೇಕು, ಟೈಮ್ ಮ್ಯಾನೇಜ್ ಮಾಡಿಕೊಂಡು. ಸೊ ಪ್ರಾಬ್ಲಮ್ ಆಗ್ತಿರೋದೇ ಟೈಮ್ ಮ್ಯಾನೇಜ್ಮೆಂಟ್ದು ನನ್ನಲ್ಲಿ. ಯಾಕಂದರೆ ದರ್ಶನ ಪಾಪ ಇರೋದ್ರಿಂದ ಅವಳ ಟೈಮಿಂಗ್ಸಿಗೆ ನಾವು ಅಡ್ಜಸ್ಟ್ ಆಗಬೇಕು. ನಮ್ಮ ಟೈಮಿಂಗ್ಸ್ಗೆ ಅವಳನ್ನ ಅಡ್ಜಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೆಕ್ಸ್ಟ್ ಅದನ್ನು ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ಇದೇ ರೀತಿಯಲ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್. ಮಾತಾಡ್ತಾನೆ ಇರ್ತೀನಿ. ಸ್ಟಾರ್ಟ್ ಮಾಡೋಗಂಟ ಅಷ್ಟೇ, ಸ್ಟಾಪ್ ಮಾಡೋದು